ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಕರ್ಣನ ಜೀವನದ ನಿಜವಾದ ಮೌಲ್ಯವನ್ನು ತಿಳಿದುಕೊಳ್ಳೋಣ. ಮಹಾಭಾರತದ ಕರ್ಣನು ಅಸಾಮಾನ್ಯ ವ್ಯಕ್ತಿ. ಧೈರ್ಯ, ದಾನಶೀಲತೆ, ನಿಷ್ಠೆ ಮತ್ತು ಸತ್ಯನಿಷ್ಠೆಯ ಪ್ರತೀಕ. ಅವನ ಜೀವನವು ನಮಗೆ ಒಂದು ಮಹತ್ತರ ಪಾಠ ನೀಡುತ್ತದೆ. ಒಳ್ಳೆತನವನ್ನು ಲೋಕ ತಪ್ಪಾಗಿ ಅರ್ಥಮಾಡಿಕೊಳ್ಳಬಹುದು, ಆದರೆ ಅದು ಎಂದಿಗೂ ಸೋಲುವುದಿಲ್ಲ, ಏಕೆ ಅವನ ಒಳ್ಳೆ ಗುಣಗಳು ಶಾಪವಾಗಿ ಪರಿಣಮಿಸಿದವು. ಯಾವ ಕಾರಣಕ್ಕೆ ಅವನ ಒಳ್ಳೆಯತನ ಯಾರೂ ಕಳವಲಿಲ್ಲ. ಇಂದಿನ ಜೀವನದಲ್ಲಿ ನಾವು ಕರ್ಣನಿಂದ ಯಾವ ಪಾಠಗಳನ್ನು ಕಲಿಯಬಹುದು? ನಮ್ಮ ಮನದ ಒಳ್ಳೆಯತನವನ್ನು ಕಾಪಾಡುವುದು. ನಿಜವಾದ ಧೈರ್ಯ. ಒಬ್ಬ ಮನುಷ್ಯನ ಜೀವನದಲ್ಲಿ ಒಳ್ಳೆಯತನ ಅಂದರೆ ಅತಿದೊಡ್ಡ ಶಕ್ತಿ. ಆದರೆ ಕೆಲವೊಮ್ಮೆ ಇದೇ ಒಳ್ಳೆಯತನ ಅವನ ದುರ್ಬಲತೆಯೂ ಆಗಿಬಿಡುತ್ತದೆ. ಇದು ಕರ್ಣನ ಕಥೆ. ಧರ್ಮದ ಮಾರ್ಗದಲ್ಲಿ ನಡೆದವನಾದರೂ ವಿಧಿಯ ಆಟಕ್ಕೆ ಬಲಿಯಾದ ಒಬ್ಬ ಮಹಾನ್ ಆತ್ಮನ ಕಥೆ. ಕರ್ಣನು ಕುಂತಿಯ ಮಗನಾಗಿದ್ದರೂ ಸಮಾಜ ಅವನಿಗೆ ರಥಸಾರಥಿಯ ಮಗ ಎಂಬ ಮುದ್ರೆ ಹಾಕಿತು. ಆದರೂ ಅವನು ಎಂದಿಗೂ ಹತಾಶನಾಗಲಿಲ್ಲ. ತನ್ನ ಶ್ರಮದಿಂದ, ತನ್ನ ಧೈರ್ಯದಿಂದ, ತನ್ನ ನಂಬಿಕೆಯ ಶಕ್ತಿಯಿಂದ ಯೋಧರ ಮಧ್ಯೆ ಶೂರನಾಗಿದನು. ಅವನಲ್ಲಿ ಒಂದೇ ಗುಣ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿತು. ಅದು ದಾನಶೀಲತೆ. ಕರ್ಣನು ಎಂದಿಗೂ ಇಲ್ಲ ಎಂದು ಹೇಳಿರಲಿಲ್ಲ. ಯಾರೇ ಕೇಳಿದರೂ, ಏನೇ ಕೇಳಿದರೂ ಕೊಟ್ಟನು. ಅದು ಅವನ ಧರ್ಮವಾಗಿತ್ತು. ಆದರೆ ಈ ಒಳ್ಳೆತನವೇ ಕೊನೆಯಲ್ಲಿ ಅವನಿಗೆ ಶಾಪವಾಯಿತು. ಯುದ್ಧದ ಮುನ್ನ ದೇವತೆಗಳು ಬಂದು ಅವನಿಂದ ಕವಚ ಕುಂಡಲವನ್ನು ದಾನವಾಗಿ ಪಡೆದರು. ಅವನ ಒಳ್ಳೆತನದಿಂದ ಅವನು ಕವಚವಿಲ್ಲದ ಯೋಧನಾದ. ಆದರೆ ಮನದೊಳಗೆ ನಿಷ್ಠೆ, ಧೈರ್ಯ ಮತ್ತು ಶುದ್ಧತೆ ತುಂಬಿದ ಹೃದಯವಂತನಾಗಿಯೇ ಉಳಿದನು. ಜೀವನದಲ್ಲೂ ಇದೇ ಆಗುತ್ತದೆ ಸ್ನೇಹಿತರೆ. ಕೆಲವರು ನಿನ್ನ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಆದರೆ ಅದು ನಿನ್ನ ತಪ್ಪಲ್ಲ. ನಿನ್ನ ಮನದ ಶುದ್ಧತೆ, ನಿನ್ನ ನಿಷ್ಠೆ, ನಿನ್ನ ಪ್ರಾಮಾಣಿಕತೆ ಇವು ನಿನ್ನ ನಿಜವಾದ ಬಲ. ಕರ್ಣನಿಗೆ ಎಲ್ಲವೂ ಕಳೆದು ಹೋದರೂ ಅವನ ಒಳ್ಳೆಯತನವನ್ನು ಯಾರೂ ಕಳವಲಿಲ್ಲ. ಅದಕ್ಕಾಗಿಯೇ ಇಂದಿಗೂ ಕರ್ಣ ಎಂಬ ಹೆಸರು ಅಮರವಾಗಿದೆ. ನೀನು ಕರ್ಣನಂತಾಗಬೇಕೆಂದರೆ ಜೀವನದಲ್ಲಿ ಯಾವ ಕಷ್ಟ ಬಂದರೂ ಒಳ್ಳೆಯತನ ಬಿಟ್ಟು ಬಿಡಬೇಡ. ಲೋಕ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಬಹುದು, ಆದರೆ ನಿನ್ನ ಮನದ ಧರ್ಮ ನಿನ್ನೊಂದಿಗೆ ಇರುತ್ತದೆ. ಒಳ್ಳೆಯತನ ಕೆಲವೊಮ್ಮೆ ಶಾಪದಂತೆ ತೋರುತ್ತದೆ, ಆದರೆ ಅದೇ ಒಳ್ಳೆಯತನ ನಿನ್ನ ಶಾಶ್ವತ ಜಯವಾಗುತ್ತದೆ. ಕರ್ಣನಿಂದ ಕಲಿಯಬೇಕಾದ ಪಾಠ. ನಿನ್ನ ಒಳ್ಳೆಯತನವೇ ನಿನ್ನ ನಿಜವಾದ ವಿಜಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪವರ್ ಮೈಂಡ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಧನ್ಯವಾದಗಳು. ಪವರ್ ಮೈಂಡ್ ಕನ್ನಡ ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಚಾನೆಲ್.